ನಮಸ್ತೆ ಡಿಯರ್ ಸ್ಟೂಡೆಂಟ್ಸ್. ಇವತ್ತಿನ ಕ್ಲಾಸಲ್ಲಿ ನಾವು ಒಂದು ಹೊಸ ಚಾಪ್ಟರ್ನ ಸ್ಟಾರ್ಟ್ ಮಾಡೋಣ, ಥರ್ಮಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್. ಈ ಚಾಪ್ಟರ್ನ ಬಿಗಿನಿಂಗಲ್ಲಿ ಎರಡು ಇಂಪಾರ್ಟೆಂಟ್ ಟರ್ಮ್ಸ್ಗಳ ಬಗ್ಗೆ ನಾಲೆಜ್ ಇರಬೇಕು ನಮಗೆ. ಒಂದು ಹೀಟ್, ಇನ್ನೊಂದು ಟೆಂಪ್ರೇಚರ್. ಓಕೆ, ಹೀಟ್ ಮತ್ತು ಟೆಂಪ್ರೇಚರ್ ಎರಡೂ ಕೂಡ ಭಾಳ ಫ್ಯಾಮಿಲಿಯರ್ ವರ್ಡ್ಸ್. ನಮ್ಮ ಡೇ ಟು ಡೇ ಲೈಫಲ್ಲಿ ರೆಗ್ಯುಲರ್ ಡೇಯಲ್ಲಿ ನಾವು ಈ ಎರಡು ವರ್ಡ್ಸನ್ನು ಯೂಸ್ ಮಾಡ್ತಾ ಇರ್ತೀವಿ. Heat actually it is a form of energy which is contained in the vibrations motion of molecules, and temperature it is the measurement of hotness or coldness of a body. Okay, ಈಗ ಇಲ್ಲಿ ನೋಡ್ರಿ, ನೀವೇನು ಮಾಡ್ತೀರಿ, ನಿಮ್ಮ ಎರಡು ಕೈಗಳನ್ನ ಈ ರೀತಿ ರಬ್ ಮಾಡ್ತೀರಿ. ಹಿಂಗೆ ರಬ್ ಮಾಡೋದ್ರಿಂದ, ಎರಡು ಕೈಗಳನ್ನ ರಬ್ ಮಾಡೋದ್ರಿಂದ ಏನು ಜನ್ರೇಟ್ ಆಗುತ್ತೆ? ಫ್ರಿಕ್ಷನ್. ಓಕೆ, ಫ್ರಿಕ್ಷನ್ ಏನು ಫ್ರಿಕ್ಷನ್ ಪ್ರೊಡ್ಯೂಸ್ ಮಾಡ್ತೀರಿ. ಫ್ರಿಕ್ಷನ್ ವಿಲ್ ಅಲ್ಟಿಮೇಟ್ಲಿ ಜನರೇಟ್ಸ್ ವಾಟ್? ಹೀಟ್. ಓಕೆ, ಈಗ ಹೀಟ್ ಜನ್ರೇಟ್ ಆಗುತ್ತೆ ಅಂತಂದರೆ ಹೀಟ್ ಈಸ್ ಅ ಫಾರ್ಮ್ ಆಫ್ ಎನರ್ಜಿ. ಎಲ್ಲಿಂದನೂ ಫ್ರಮ್ ಸಮ್ವೇರ್ ದ ಎನರ್ಜಿ ಹ್ಯಾಸ್ ಟು ಕಮ್. ಓಕೆ, ಅದರ್ವೈಸ್ ಎನರ್ಜಿ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡಿಸ್ಟ್ರಾಯ್ಡ್. ಇಟ್ ಹ್ಯಾಸ್ ಟು ಟ್ರಾನ್ಸ್ಫರ್ ಫ್ರಮ್ ಒನ್ ಫಾರ್ಮ್ ಟು ಅನದರ್ ಫಾರ್ಮ್. ನಾವು ಟ್ರಾನ್ಸ್ಫರ್ ಮಾಡ್ಬೋದಾಗಲಿ, ಕ್ರಿಯೇಟ್ ಮಾಡೋಕ್ಕೆ ಬರಲ್ಲ. ಹಾಗಾದ್ರೆ ಹೆಂಗೆ ಕ್ರಿಯೇಟ್ ಆಯ್ತಿದ್ದು ಹೀಟ್ ಎನರ್ಜಿ? ಹೀಟ್ ಎನರ್ಜಿ ಕ್ರಿಯೇಟ್ ಆಗಿರುವಂಥದ್ದು ಕೈನೆಟಿಕ್ ಎನರ್ಜಿ ಡ್ಯೂ ಟು ದಿ ಮೋಷನ್ ಆಫ್ ಹ್ಯಾಂಡ್ಸ್. ಕೈನೆಟಿಕ್ ಎನರ್ಜಿ ಪ್ರೊಡ್ಯೂಸ್ ಆಯಿತು. ಹೆಂಗೆ ಪ್ರೊಡ್ಯೂಸ್ ಆಯಿತು ಕೈನೆಟಿಕ್ ಎನರ್ಜಿ? ಡ್ಯೂ ಟು ದಿ ಮೋಷನ್ ಆಫ್ ಹ್ಯಾಂಡ್ಸ್. ಓಕೆ, ಆ್ಯಂಡ್ ದಟ್ ಕೈನೆಟಿಕ್ ಎನರ್ಜಿ ಹ್ಯಾಸ್ ಕನ್ವರ್ಟೆಡ್ ಇನ್ ಟು ವಾಟ್? ಹೀಟ್. ಈ ರೀತಿ ನೀವೇನು ಮಾಡ್ತೀರಿ, ಒಂದು ಬೋಗಣಿಯಲ್ಲಿ ನೀರು ತೊಗೊಳ್ತೀರಿ, ಆ ನೀರನ್ನು ಗ್ಯಾಸ್ ಮೇಲೆ ಕುದಿಲಿಕ್ಕೆ ಇಡ್ತೀರಿ, ಕಾಯ್ಲಿಕ್ಕೆ ಇಡ್ತೀರಿ. ಈಗ ನೀವು ಗ್ಯಾಸ್ ಎನರ್ಜಿ ಹೆಂಗೆ ಕೊಡ್ತಾ ಹೋಗ್ತಿರಲ್ಲ, ಹೀಟ್ ಎನರ್ಜಿ ಹೆಂಗೆ ಕೊಡ್ತಾ ಹೋಗ್ತಿರಲ್ಲ, ಹಂಗಂಗೆ ನೀರು ಏನಾಗ್ತಾ ಹೋಗುತ್ತೆ, ನೀರೊಳಗಿರುವಂತಹ ಎಲ್ಲ ಮಾಲಿಕ್ಯೂಲ್ಸ್ಗಳು ಮೂವ್ ಆಗಕ್ಕೆ ಸ್ಟಾರ್ಟ್ ಆಗ್ತಾವೆ. ಅವು ಹೆಂಗೆ ಮೂವ್ ಆಗಕ್ಕೆ ಸ್ಟಾರ್ಟ್ ಆಗ್ತಾವಲ್ಲ, ಹಂಗಂಗೆ ಏನು ಜನ್ರೇಟ್ ಆಗುತ್ತೆ? ಟೆಂಪ್ರೇಚರ್ ಜನ್ರೇಟ್ ಆಗುತ್ತೆ ಅಥವಾ ಹೀಟ್ ಎನರ್ಜಿ ಜನ್ರೇಟ್ ಆಗುತ್ತೆ ಅದರೊಳಗಡೆ. ಓಕೆ, ಸೊ ಅಲ್ಟಿಮೇಟ್ಲಿ ದ ಎನರ್ಜಿ ಗೋ ಆನ್ ಇನ್ಕ್ರೀಸಿಂಗ್, ಅಟ್ ದ ಸೇಮ್ ಟೈಮ್ ಟೆಂಪ್ರೇಚರ್ ವಿಲ್ ಆಲ್ಸೋ ರೈಸ್. ಓಕೆ, ಈಗ ನೀವು ಎನರ್ಜಿ ಕೊಡ್ತಾ ಇದ್ದೀರಿ, ನೀರನ್ನು ಕಾಯಿಸ್ಲಿಕ್ಕೆ ಎನರ್ಜಿನ ಕೊಡ್ತಾ ಇದ್ದೀರಿ. ಆ ಎನರ್ಜಿನ ತೊಗೊಂಡಿರುವಂತಹ ನೀರು ಸ್ವಂತ ಎನರ್ಜಿ ಕ್ರಿಯೇಟ್ ಮಾಡ್ತಾ ಇದೆ ಡ್ಯೂ ಟು ದಿ ಮಾಲಿಕ್ಯುಲರ್ ವೈಬ್ರೇಷನ್ಸ್. ಅಂಡರ್ಸ್ಟುಡ್? ಸೊ ದಿಸ್ ವೇ ಎನರ್ಜಿ ಈಸ್ ಪ್ರೊಡ್ಯೂಸ್ಡ್. And that energy which is contained in the molecules is called as what? Heat. And this heat is the SI unit of heat is what? Joule. Now joule energy na joule al measure ಮಾಡ್ತೀವಿ. And at the same time one more unit, famous unit is there, calorie. Calorie is also unit of heat. Okay, ಈ ಎರಡು ಯೂನಿಟ್ಗಳ ಮಧ್ಯೆ ಇರುವಂಥ ಡಿಫರೆನ್ಸ್ ನೋಡ್ರಿ. 1 calorie is equal to 4.186 joule. 1 calorie is equal to 4.186 joule. In next, temperature ಇದೆ ನೋಡ್ರಿ. Temperature is a measurement of hotness or coldness of a body ಅಂತಿದೆ. ಯಾವುದೇ ಒಂದು ಬಾಡಿ ಇದ್ದು ಎಷ್ಟು ಹಾಟ್ ಇದೆ ಅಥವಾ ಎಷ್ಟು ಕೋಲ್ಡ್ ಇದೆ ಅನ್ನೋದು ಡಿಪೆಂಡ್ ಆಗಿರೋದು ಯಾವುದ್ರ ಮೇಲೆ? ಟೆಂಪ್ರೇಚರ್ ಮೇಲೆ. ನೀವೇನು ಮಾಡ್ತೀರಿ, ಬಿಸಿ ಕಪ್ನ ಹಿಡಿತೀರಿ, ಚಹಾ ಇರುವಂತಹ ಕಪ್ನ ಹಿಡಿತೀರಿ. ಹಿಡಿದಾದ್ಬೇಕು ನಿಮ್ಗೆ ಸೆನ್ಸ್ ಆಗುತ್ತೆ, ಸೆನ್ಸೇಷನ್. ಓಕೆ, ಏನು ಸೆನ್ಸೇಷನ್ ಆಗುತ್ತೆ? ಹಾಟ್ನೆಸ್. ಅಥವಾ ಐಸ್ನ ಹಿಡಿತೀರಿ, ಐಸ್ನ ಹಿಡಿದ ತಕ್ಷಣ ನಿಮ್ಗೆ ಸೆನ್ಸೇಷನ್ ಆಗುತ್ತೆ. ಏನು ಸೆನ್ಸೇಷನ್ ಆಗುತ್ತೆ? ಭಾಳ ಟೆಂಪ್ರೇಚರ್ ಕಮ್ಮಿ ಇದೆ ಅಂತೇಳಿ. ಅಂಡರ್ಸ್ಟುಡ್? ಅದೇನು ಕೋಲ್ಡ್ನೆಸ್ ಆಗಲಿ ಹಾಟ್ನೆಸ್ ಆಗಲಿ ಇದೆಯಲ್ಲ, ದ್ಯಾಟ್ ಮೆಜರ್ಮೆಂಟ್ ಈಸ್ ಕಾಲ್ಡ್ ಎಸ್ ವಾಟ್? ಟೆಂಪ್ರೇಚರ್. ಅಥವಾ ಟೀ ಬಿಸಿಗಿದೆ, ಟೀ ತಣ್ಣಗಿದೆ ಅಂಥೇಳಿ ನೀವೇನು ಅಂತಿರಲ್ಲ, ಟೀ ಇನ್ನೊಂದು ಸ್ವಲ್ಪ ಬಿಸಿ ಇರಬೇಕಾಗಿತ್ತು ಅಥವಾ ಟೀ ಇನ್ನೊಂದು ಸ್ವಲ್ಪ ಕೋಲ್ಡ್ ಆಗಬೇಕು ಅಂಥೇಳಿ ಏನು ಅಂತಿರ್ತಿರಲ್ಲ, ದಟ್ ಕೋಲ್ಡ್ನೆಸ್ ಹಾಟ್ನೆಸ್ ಈಸ್ ದಟ್ ಮೆಜರ್ಮೆಂಟ್ ಈಸ್ ಕಾಲ್ಡ್ ಎಸ್ ವಾಟ್? ಟೆಂಪ್ರೇಚರ್. ಓಕೆ, ಇನ್ನೂ ಡೀಟೇಲಾಗಿ ಇದ್ರ ಬಗ್ಗೆ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಅಂತಂದ್ರೆ ನಾವು ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಐಡಿಯಾಕ್ಕೆ ಹೋಗೋಣ. ಇಲ್ಲಿ ನೋಡ್ರಿ, ಈ ರೀತಿ ಒಂದು ಟ್ಯೂಬ್ ತೊಗೊಳ್ಳೋಣ. ದಿಸ್ ಈಸ್ ಒನ್ ಟ್ಯೂಬ್, ಗ್ಲಾಸ್ ಟ್ಯೂಬ್ ಅನ್ಬೋದು. ಇದ್ರ ಪಕ್ಕದಲ್ಲಿ ಸೇಮ್ ಹೈಟಲ್ಲಿ, ಐ ಮೀನ್ ಸೇಮ್ ಲೆವೆಲಲ್ಲಿ ಇನ್ನೊಂದು ಟ್ಯಾಂಕ್ ತೊಗೊಳ್ಳೋಣ. ಈ ರೀತಿ ದೊಡ್ಡ ಟ್ಯಾಂಕ್. ದಿಸ್ ಈಸ್ ಒನ್ ಟ್ಯಾಂಕ್ ಆ್ಯಂಡ್ ದಿಸ್ ಈಸ್ ಟ್ಯೂಬ್. ಈ ಎರಡರಲ್ಲಿ ವಾಟರ್ ಫಿಲ್ ಮಾಡೋಣ. ಈ ರೀತಿ ಇದರಲ್ಲೂ ವಾಟರ್ ಫಿಲ್ ಮಾಡೋಣ. ಓಕೆ, ನೀವು ಅಬ್ಸರ್ವೇಷನಿಂದ ಹೇಳ್ಬೋದು, ಈ ಎ ಮತ್ತು ಬಿ ಎರಡು ಮಟೀರಿಯಲಲ್ಲಿ ಎ ಅಲ್ಲಿ ನೀರು ಕಮ್ಮಿ ಇದೆ, ಬಿ ಅಲ್ಲಿ ನೀರು ಜಾಸ್ತಿ ಇದೆ. ಇಲ್ಲಿ ಎನರ್ಜಿ ಕಮ್ಮಿ, ಇಲ್ಲಿ ಎನರ್ಜಿ ಜಾಸ್ತಿ. ಈಗ ಏನು ಮಾಡೋಣ, ಬಟ್ ಎರಡೂದ್ರ ಮಧ್ಯೆ ಎನರ್ಜಿ ಡಿಫ್ರೆನ್ಸ್ ಇದೆ. ಅಟ್ ದ ಸೇಮ್ ಟೈಮ್ ಹೈಟ್ ಡಿಫ್ರೆನ್ಸ್ ಇದೆ ನೋಡ್ರಿ. ಇಲ್ಲಿ ಹೈಟ್ ಏನಿದೆ? ಜಾಸ್ತಿ. ಇಲ್ಲಿ ಹೈಟ್ ಏನಿದೆ? ಕಮ್ಮಿ. ಲೆವೆಲ್ ಆಫ್ ವಾಟರ್ ಈಸ್ ಲೆಸ್ ಹಿಯರ್, ಲೆವೆಲ್ ಆಫ್ ವಾಟರ್ ಮೋರ್ ಹಿಯರ್. ಓಕೆ, ಈಗ ಇದೊಂದು ಸ್ಮಾಲ್ ಓಪನಿಂಗ್ ಕ್ರಿಯೇಟ್ ಮಾಡೋಣ. ಓಪನಿಂಗ್ ಕ್ರಿಯೇಟ್ ಮಾಡಿ ಇಲ್ಲಿ ನಮ್ಮ ಥಂಬ್ ಪ್ರೆಸ್ ಮಾಡಿದ್ವಿ ಅಂತಂದರೆ ದಿಸ್ ವಾಟರ್ ವಿಲ್ ಎಕ್ಸರ್ಟ್ ಪ್ರೆಷರ್ ಆನ್ ಅವರ್ ಥಂಬ್. ಕರೆಕ್ಟಾ?
ಅದೇ ರೀತಿ ಇಲ್ಲೊಂದು ಸ್ಮಾಲ್ ಓಪನಿಂಗ್ ಕ್ರಿಯೇಟ್ ಮಾಡಿ ಇಲ್ಲೂ ಕೂಡ ನಮ್ಮ ಥಂಬ್ನ ಪ್ರೆಸ್ ಮಾಡೋಣ. ಓಕೆ, ಇಲ್ಲೂ ಕೂಡ ದಿಸ್ ವಾಟರ್ ವಿಲ್ ಎಕ್ಸರ್ಟ್ ಪ್ರೆಷರ್ ಆನ್ ಅವರ್ ಥಂಬ್. ಈ ಎರಡು ಕೇಸಲ್ಲಿ ಪ್ರೆಷರ್ ಇದೆ, ವಾಟರಿನ ಪ್ರೆಷರ್ ಇದೆ, ನೀರಿನ ಪ್ರೆಷರ್ ಇದೆ. ಬಟ್ ಎ ಮಟೀರಿಯಲ್ಲಿರುವಂತಹ ಪ್ರೆಷರ್ ಮತ್ತು ಬಿ ಮಟೀರಿಯಲ್ ಇರುವಂಥ ಪ್ರೆಷರ್ ಎರಡನ್ನೂ ಅನಲೈಸ್ ಮಾಡಿದಾಗ ನಮಗೆ ಗೊತ್ತಾಗೋದು ಏನಪ್ಪ ಅಂತಂದರೆ ಪ್ರೆಷರ್ ಅಟ್ ಎ ಈಸ್ ಮೋರ್ ದ್ಯಾನ್ ಪ್ರೆಷರ್ ಅಟ್ ಬಿ. ಯಾಕೆ ಹಿಂಗೆ? ವೆರಿ ಸಿಂಪಲ್. ಇಲ್ಲಿ ದ ಲೆವೆಲ್ ಆಫ್ ವಾಟರ್ ಈಸ್ ಮೋರ್, ಹಿಯರ್ ದ ಲೆವೆಲ್ ಆಫ್ ವಾಟರ್ ಈಸ್ ಲೆಸ್. ಆ್ಯಂಡ್ ಪ್ರೆಷರ್ ವಿ ಹ್ಯಾವ್ ಆಲ್ರೆಡಿ ಡಿಸ್ಕಸ್ಡ್ ದಿಸ್. Pressure is equal to rho g h. H stands for what? Height. So here height of liquid is more, height of liquid is less. Therefore ಇಲ್ಲಿ ಹೈಟ್ ಜಾಸ್ತಿ ಇರೋದ್ರಿಂದ ಇಲ್ಲಿ ಪ್ರೆಷರ್ ಜಾಸ್ತಿ ಆಯಿತು, ಇಲ್ಲಿ ಹೈಟ್ ಕಮ್ಮಿ ಇರೋದ್ರಿಂದ ಇಲ್ಲಿ ಪ್ರೆಷರ್ ಕಮ್ಮಿ ಆಯಿತು. ಈಗೇನು ಮಾಡೋಣ, ಇಲ್ಲಿ ಈ ಎರಡೂ ಕಡೆ ಒಂದು ಟ್ಯೂಬ್ನ ಕನೆಕ್ಟ್ ಮಾಡೋಣ ಈ ರೀತಿ. ಓಕೆ, ಈ ಟ್ಯೂಬ್ ಕನೆಕ್ಟ್ ಮಾಡಿದ್ವಿ ಅಂತಾರೆ ವಾಟರ್ ಐದರ್ ಇಟ್ ಗೋಸ್ ಫ್ರಮ್ ಎ ಟು ಬಿ ಆರ್ ಬಿ ಟು ಎ. ಹೇಳಿ, ಎ ಇಂದ ಬಿ ವಾಟರ್ ಹೋಗುತ್ತೋ ಅಥವಾ ಬಿ ಇಂದ ಎಗೆ ಹೋಗುತ್ತೋ? ಆಬ್ವಿಯಸ್ಲಿ ಎ ಇಂದ ಬಿಗೆ ಹೋಗಬೇಕು, ಯಾಕಂತಂದ್ರೆ ವಾಟರ್ ವಿಲ್ ಆಲ್ವೇಸ್ ಫ್ಲೋಸ್ ಫ್ರಮ್ ಹೈಯರ್ ಲೆವೆಲ್ ಟು ಲೋವರ್ ಲೆವೆಲ್. ಹಾಗಾದ್ರೆ ಎ ಇಂದ ಬಿಗೆ ಹೋಗಬೇಕು. ಇಲ್ಲಿ ವಾಟರ್ ಕಮ್ಮಿ ಇದೆ, ಇಲ್ಲಿ ವಾಟರ್ ಜಾಸ್ತಿ ಇದೆ, ಇಲ್ಲಿ ಎನರ್ಜಿ ಕಮ್ಮಿ ಇದೆ, ಇಲ್ಲಿ ಎನರ್ಜಿ ಜಾಸ್ತಿ ಇದೆ. ಆದರೂ ಕೂಡ ವಾಟರ್ ಎಲ್ಲಿಂದ ಎಲ್ಲಿ ಹೋಗ್ತಾ ಇದೆ? ಎ ಲೆವೆಲಿಂದ ಬಿ ಲೆವೆಲ್ ಹೋಗ್ತಾ ಇದೆ. ಯಾಕೆ ಎ ಇಂದ ಬಿಗೆ ಹೋಗ್ತಾ ಇದೆ ಅಂತಂದರೆ ಎ ಜಾಗದಲ್ಲಿ ಪ್ರೆಷರ್ ಏನಿದೆ ಜಾಸ್ತಿ, ಬಿ ಜಾಗದಲ್ಲಿ ಪ್ರೆಷರ್ ಏನಿದೆ ಕಮ್ಮಿ. ಹಾಗಾದ್ರೆ the direction of flow of water is depending on what factor? The direction of flow of water is depending on what factor? It is depending on pressure. ಅದೇ ರೀತಿ ನಾವು ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ ಈ ರೀತಿ. ದಿಸ್ ಈಸ್ ಬಾಡಿ ಎ ಆ್ಯಂಡ್ ದಿಸ್ ಈಸ್ ಬಾಡಿ ಬಿ. ಈಗ ಎ ಬಾಡಿಯಲ್ಲಿ ಎಷ್ಟು ಜೂಲ್ ಎನರ್ಜಿ ಇದೆ? 100 ಜೂಲ್ ಎನರ್ಜಿ ಇದೆ. ಬಿ ಬಾಡಿಯಲ್ಲಿ 60 ಜೂಲ್ ಎನರ್ಜಿ ಇದೆ. ಓಕೆ, ಎ ಯಲ್ಲಿ 100 ಜೂಲ್ ಎನರ್ಜಿ ಇದೆ, ಬಿ ಯಲ್ಲಿ 60 ಜೂಲ್ ಎನರ್ಜಿ ಇದೆ. ಎನ ಟೆಂಪ್ರೇಚರ್ ಎಷ್ಟಪ್ಪ ಅಂತಂದರೆ 60 ಡಿಗ್ರಿ ಸೆಲ್ಸಿಯಸ್. ಬಿ ಟೆಂಪ್ರೇಚರ್ ಎಷ್ಟಪ್ಪ ಅಂತಂದರೆ 80 ಡಿಗ್ರಿ ಸೆಲ್ಸಿಯಸ್. ಎರಡು ಬೇರೆ ಬೇರೆ ಮಟೀರಿಯಲ್ಸ್ ಅದಾವ. ಈ ಎರಡು ಬೇರೆ ಬೇರೆ ಮಟೀರಿಯಲ್ಸಲ್ಲಿ ಒಂದು ಮಟೀರಿಯಲಿನ ಟೆಂಪ್ರೇಚರ್ ಎಷ್ಟು? 60 ಡಿಗ್ರಿ ಸೆಲ್ಸಿಯಸ್. ಇನ್ನೊಂದು ಮಟೀರಿಯಲ್ನ ಟೆಂಪ್ರೇಚರ್ ಎಷ್ಟು? 80 ಡಿಗ್ರಿ ಸೆಲ್ಸಿಯಸ್. ಒಂದರಲ್ಲಿ ಎನರ್ಜಿ 100 ಜೂಲ್ ಇದೆ, ಇನ್ನೊಂದರಲ್ಲಿ 60 ಜೂಲ್ ಇದೆ. ಈ ಎರಡು ಬಾಡೀಸನ್ನು ಕಂಬೈನ್ ಮಾಡೋಣ ಅಥವಾ ಬ್ರಾಟ್ ಇನ್ ಕಾಂಟ್ಯಾಕ್ಟ್, ಒಂದ್ರ ಪಕ್ಕದಲ್ಲಿ ಇನ್ನೊಂದು ತೊಗೊಂಬರೋಣ. ಈಗ ಎನರ್ಜಿ ಟ್ರಾನ್ಸ್ಫಾರ್ಮೇಷನ್ ಆಗಬೇಕು. ಇಲ್ಲಿ ಹೆಂಗೆ ಎನರ್ಜಿ ಟ್ರಾನ್ಸ್ಫರ್ ಆಗಿತ್ತಲ್ಲ ಅದೇ ರೀತಿ ಇಲ್ಲೂ ಕೂಡ ಎನರ್ಜಿ ಟ್ರಾನ್ಸ್ಫರ್ ಆಗಬೇಕಾಗಿತ್ತು. ಈಗ ಹೇಳ್ರಿ 100 ಜೂಲ್ ಎನರ್ಜಿಯಿಂದ 60 ಜೂಲ್ ಎನರ್ಜಿಗೆ ಹೋಗುತ್ತೋ ಅಥವಾ 60 ಜೂಲ್ ಎನರ್ಜಿ ಈಸ್ ಗೆಟ್ ಟ್ರಾನ್ಸ್ಫರ್ ಟು 100 ಜೂಲ್ ಎನರ್ಜಿ? ಇಲ್ಲಿ ನೋಡ್ರಿ, ಟೆಂಪ್ರೇಚರ್ 60 ಡಿಗ್ರಿ ಇದೆ, ಇಲ್ಲಿ 80 ಡಿಗ್ರಿ ಇದೆ. ಓಕೆ, ಹಾಗಾದ್ರೆ ಇಲ್ಲಿ 80 ಡಿಗ್ರಿ ಸೆಲ್ಸಿಯಸ್ ಇದೆ ಅಂತಂದರೆ ಇಲ್ಲಿಂದ ಎನರ್ಜಿ ಎಲ್ಲಿ ಟ್ರಾನ್ಸ್ಫರ್ ಆಗುತ್ತೆ? 100 ಜೂಲ್ ಎನರ್ಜಿ ಟ್ರಾನ್ಸ್ಫರ್ ಆಗುತ್ತೆ. ಅಂಡರ್ಸ್ಟೂಡ್? ಸೊ ದ ಎನರ್ಜಿ ವಿಲ್ ಟ್ರಾನ್ಸ್ಫರ್ ಫ್ರಾಮ್ 60 ಜೂಲ್ ಟು 100 ಜೂಲ್ ಅಥವಾ 80 ಡಿಗ್ರಿ ಸೆಲ್ಸಿಯಸ್ ಟು 60 ಡಿಗ್ರಿ ಸೆಲ್ಸಿಯಸ್. ಅಂಡರ್ಸ್ಟೂಡ್? ಹಾಗಂತಂದರೆ ಇಲ್ಲಿ ಟ್ರಾನ್ಸ್ಫರ್ ಆಫ್ ಎನರ್ಜಿ ಡಿಪೆಂಡ್ ಆಗಿರೋದು ಯಾವುದ್ರ ಮೇಲೆ? ಟೆಂಪ್ರೇಚರ್ ಮೇಲೆ. ಟೆಂಪ್ರೇಚರ್. ಅದೇ ರೀತಿ ನಾವು ಮುಂದೆ ಎಲೆಕ್ಟ್ರಿಕಲ್ ಎನರ್ಜಿ ಅಂತೇಳಿ ನೆಕ್ಸ್ಟ್ ಇಯರ್ ಡಿಸ್ಕಷನ್ ಮಾಡ್ತೀವಿ. ಅಲ್ಲಿ ಎಲೆಕ್ಟ್ರಿಕಲ್ ಎನರ್ಜಿ ಟ್ರಾನ್ಸ್ಫರ್ ಆಗುವುದು ಯಾವ ಫ್ಯಾಕ್ಟರ್ ಮೇಲೆ ಡಿಪೆಂಡ್ ಆಗಿರುತ್ತೆ? ವೋಲ್ಟೇಜ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗಾದರೆ ಈ ಪ್ರೆಷರ್ ಆಗಲಿ, ಟೆಂಪ್ರೇಚರ್ ಆಗಲಿ, ವೋಲ್ಟೇಜ್ ಆಗಲಿ, ಇವು ಮೂರು ಡಿಸೈಡ್ ಮಾಡ್ತವೆ ಯಾವ ಲೆವೆಲ್ಲಿಂದ ಯಾವ ಲೆವೆಲ್ಗೆ ಎನರ್ಜಿ ಟ್ರಾನ್ಸ್ಫರ್ ಆಗಬೇಕು ಅಂಥೇಳಿ. ಅಂಡರ್ಸ್ಟೂಡ್? ಸೊ ಇಲ್ಲಿ ಟೆಂಪ್ರೇಚರ್ ಅಂತ ಕರಿತೀವಿ, ಎಲ್ಲಿ? ಥರ್ಮಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟ್ರಲ್ಲಿ ಅಥವಾ ಥರ್ಮೋಡೈನಾಮಿಕ್ಸಲ್ಲಿ. ಮೆಕ್ಯಾನಿಕ್ಸಲ್ಲಿ ಏನಂತ ಕರಿತೀವಿ? ಪ್ರೆಷರ್ ಅಂತ ಕರಿತೀವಿ ಅಥವಾ ಹೈಟ್ ಅಂತ ಕರಿತೀವಿ. Height or pressure will decide the flow of energy, flow of water. At the same time, temperature will decide the flow of energy, flow of heat energy. Understood? So writing cell bariyana idanna. Flow of energy is depending on athwa temperature decides. Temperature decides the flow of heat energy from one body to another body. Okay, so this is all about heat and temperature. ಎರಡು ಕೂಡ ಬಹಳ ಇಂಪಾರ್ಟೆಂಟ್ ವರ್ಡ್ಸ್. ಎರಡು ವರ್ಡ್ಸ್ಗಳ ಬಗ್ಗೆ ನಾಲೆಜ್ ಇರಬೇಕು ನಮಗೆ.
ಹೀಟ್ ಮತ್ತು ಟೆಂಪ್ರೇಚರ್. ಹೀಟನ್ನು ನಾವು ಮೆಜರ್ ಮಾಡೋದು ಎಲ್ಲಿ? ಜೂಲಲ್ಲಿ ಮತ್ತು ಕ್ಯಾಲೋರಿಯಲ್ಲಿ. ಕ್ಯಾಲೋರಿ ಅನ್ನೋ ವರ್ಡ್ಸನ್ನು ಯುನೈಟೆಡ್ ಸ್ಟೇಟಲ್ಲಿ ಭಾಳ ಯೂಸ್ ಮಾಡುವಂಥ ವರ್ಡ್ ಇದು ಕ್ಯಾಲೋರಿ. ನಮ್ಮ ಇಂಡಿಯಾದಲ್ಲಿ ನಾವು ಜೂಲ್ ಒಳಗೆ ಯೂಸ್ ಮಾಡ್ತೀವಿ, ಅಥವಾ ಜಿಮ್ಗೆ ಹೋಗುವಂಥವರೆಲ್ಲರೂ ಕ್ಯಾಲೋರಿ ಒಳಗೆ ಯೂಸ್ ಮಾಡ್ತಿರ್ತಾರೆ. ಇಷ್ಟು ಕ್ಯಾಲೋರಿನ ಬರ್ನ್ ಮಾಡಿದೆ, ಅಷ್ಟು ಕ್ಯಾಲೋರಿನ ಬರ್ನ್ ಮಾಡಿದೆ ಅಂತೇಳಿ. ಓಕೆ, ಬಟ್ ಅದರ್ವೈಸ್ ಕ್ಯಾಲೋರಿ ಈಸ್ ಆಲ್ಸೋ used term in India, but not as much as joule. Okay, ಇರಲಿ. ನೆಕ್ಸ್ಟ್ ಮೆಜರ್ಮೆಂಟ್ ಆಫ್ ಟೆಂಪ್ರೇಚರ್. ಟೆಂಪ್ರೇಚರ್ನ ಹೆಂಗೆ ಮೆಜರ್ ಮಾಡಬೇಕು? ಮೆಜರ್ಮೆಂಟ್ ಆಫ್ ಟೆಂಪ್ರೇಚರ್. ಮೆಜರ್ಮೆಂಟ್ ಆಫ್ ಟೆಂಪ್ರೇಚರ್. ಟೆಂಪ್ರೇಚರ್ನ ಮೆಜರ್ ಮಾಡುವಂತಹ ಡಿವೈಸ್ಗೆ ಏನಂತ ಕರಿತೀವಿ ನಾವು? ಡಿವೈಸ್ ವಿಚ್ measures temperature is called thermometer. ಯೂಸ್ವಲಿ ನಮಗೆ ಎರಡು ಥರ ಥರ್ಮೋಮೀಟರ್ ಸಿಗ್ತಾವ. ಒಂದು ಮರ್ಕ್ಯೂರಿ ಥರ್ಮೋಮೀಟರ್, ಇನ್ನೊಂದು ಆಲ್ಕೋಹಾಲ್ ಥರ್ಮೋಮೀಟರ್. ನೀವೆಲ್ಲರೂ ಮರ್ಕ್ಯೂರಿ ಥರ್ಮೋಮೀಟರ್ನ ನೋಡಿರ್ತೀರಿ. ಡಾಕ್ಟರ್ ಹತ್ರ ಎಲ್ಲ ಹೋದಾಗ ಡಾಕ್ಟರ್ ಹತ್ರ ಟೆಂಪ್ರೇಚರ್ ಜಾಸ್ತಿ ಇದೆ ಅಂತ ಹೋಗಿರ್ತೀರಿ, ಜ್ವರ ಬಂದಿದೆ ಅಂತ ಹೋಗಿರ್ತೀರಿ. ಅವಾಗ ಅವರು ನಿಮ್ಮ ಬಾಯಿ ಒಳಗಡೆ ಒಂದು ಥರ್ಮೋಮೀಟರ್ನ ಇಡ್ತಾರೆ. ಥರ್ಮೋಮೀಟ್ರ್ ಇಟ್ಟು ನಿಮ್ಮ ಟೆಂಪ್ರೇಚರ್ ಎಷ್ಟು ಅಂತೇಳಿ ಚೆಕ್ ಮಾಡ್ತಾರೆ. ಆ ಥರ್ಮೋಮೀಟ್ರ್ ಯಾವುದಾಗಿರುತ್ತೆ? ಮರ್ಕ್ಯೂರಿ ಥರ್ಮೋಮೀಟರ್ ಆಗಿರುತ್ತೆ. ಓಕೆ, ಹಾಗಾದ್ರೆ ಈ ಮರ್ಕ್ಯೂರಿ ಥರ್ಮೋಮೀಟರ್ ಆಗಲಿ ಆಲ್ಕೋಹಾಲ್ ಥರ್ಮೋಮೀಟರ್ ಆಗಲಿ, ಈ ಎರಡು ಡಿವೈಸನ್ನು ಮೆಜರ್ಮೆಂಟ್ ಮಾಡಲಿಕ್ಕೆ ನಮಗೆ ಸ್ಕೇಲ್ ಬೇಕಲ್ಲ. ಓಕೆ, ಈಗ 1 ಸೆಂಟಿಮೀಟರ್ ಅಂತ ನಾವು ಹೇಳ್ತೀವಿ, ಲೆಂಗ್ತ್ನ 1 ಸೆಂಟಿಮೀಟರ್ ಅಂತ ಹೇಳ್ತೀವಿ, ಅಥವಾ 1 ಮೀಟರ್ ಇಸ್ ಈಕ್ವಲ್ ಟು 100 ಸೆಂಟಿಮೀಟರ್ ಅಂತ ಹೇಳ್ತೀವಿ. 1 ಮೀಟರ್ ಅಂತಂದ್ರೆ ಇಷ್ಟು ಲೆಂಗ್ತ್ ಅಂತ ಹೇಳಿ, ಅಥವಾ 1 ಸೆಂಟಿಮೀಟರ್ ಅಂತಂದ್ರೆ ಇಷ್ಟು ಲೆಂಗ್ತ್ ಅಂತ ಹೇಳಿ ನಾವು ಏನಾರು ರೆಫರೆನ್ಸ್ ಹೇಳ್ತೀವಲ್ಲ, ಓಕೆ, ಸ್ಕೇಲ್ ಹೇಳ್ತೀವಲ್ಲ, ಅದೇ ರೀತಿ ಥರ್ಮೋಮೀಟ್ರಲ್ಲೂ ಕೂಡ ಸ್ಕೇಲ್ ಹೇಳಲಿಕ್ಕೆ ನಮಗೆ ಎರಡು ಫಿಕ್ಸ್ ಪಾಯಿಂಟ್ ಬೇಕು. ಓಕೆ, ಒಂದು ಲೋವರ್ ಫಿಕ್ಸ್ಡ್ ಪಾಯಿಂಟ್ ಆ್ಯಂಡ್ ಇನ್ನೊಂದು ಹೈಯರ್ ಫಿಕ್ಸ್ಡ್ ಪಾಯಿಂಟ್ ಅಂತೇಳಿ. ಆ ಎರಡು ಫಿಕ್ಸ್ಡ್ ಪಾಯಿಂಟನ್ನು ಹೆಂಗೆ ಅನಲೈಸ್ ಮಾಡಿದ್ದಾರೆ ಅಂತಂದ್ರೆ, ಅಥವಾ ಹೆಂಗೆ ತಗೊಂಡಿದ್ದಾರೆ ಅಂತಂದ್ರೆ, ಈಗ ನಾವು ವಾಟರ್ನ ಏನು ಮಾಡ್ತೀವಿ? ಫ್ರೀಸ್ ಮಾಡ್ತೀವಿ ಅಥವಾ ಐಸ್ ಮಾಡ್ತೀವಿ. ವಾಟರ್ನ ಸ್ಟೀಮ್ ಮಾಡ್ತೀವಿ, ಆವಿನೂ ಮಾಡ್ತೀವಿ ಕಾಯಿಸಿ. ಓಕೆ, ವಾಟರ್ ಇದ್ದದ್ದು ಬಾಯ್ಲ್ ಆಗೋದು ಅಥವಾ ಸ್ಟೀಮ್ ಆಗೋದು 100 ಡಿಗ್ರಿ ಸೆಲ್ಸಿಯಸ್ಗೆ. ಅದೇ ರೀತಿ ವಾಟರ್ ಇದ್ದದ್ದು ಐಸ್ ಆಗೋದು 0 ಡಿಗ್ರಿ ಸೆಲ್ಸಿಯಸ್ಗೆ. ನಾವು ಇಡೀ ಜಗತ್ತಲ್ಲಿ ಎಲ್ಲೇ ಹೋದರೂ ಕೂಡ ವಾಟರ್ ಇದ್ದದ್ದು ಐಸ್ ಆಗೋದು 0 ಡಿಗ್ರಿ ಸೆಲ್ಸಿಯಸ್ಗೆ. ಅದೇ ರೀತಿ ವಾಟರ್ ಇದ್ದದ್ದು ಸ್ಟೀಮ್ ಆಗೋದು 100 ಡಿಗ್ರಿ ಸೆಲ್ಸಿಯಸ್ಗೆ. ಹೀಗಾಗಿ ನಮಗೆ ಎರಡು ರೆಫರೆನ್ಸ್ ಪಾಯಿಂಟ್ ಆಗಿ ವಾಟರ್ನ ತೊಗೋಬೋದು. ನಾವು ವಾಟರ್ನ ಸ್ಟೀಮ್ ಪಾಯಿಂಟ್ ಮತ್ತು ಐಸ್ ಪಾಯಿಂಟ್ನ ತೊಗೊಳ್ಬೋದು. ಓಕೆ, ಸೊ ಅದೇ ರೀತಿ ಮರ್ಕ್ಯೂರಿ ಥರ್ಮೋಮೀಟರ್ ಅಥವಾ ಆಲ್ಕೋಹಾಲ್ ಥರ್ಮೋಮೀಟರ್ನ ಪ್ರೊಡ್ಯೂಸ್ ಮಾಡಲಿಕ್ಕೆ ಕೂಡ ಸ್ಕೇಲ್ ಹೆಂಗೆ ಯೂಸ್ ಮಾಡಿದ್ದಾರೆ? ಒಂದಿದ್ದು ಡಿಗ್ರಿ ಸೆಲ್ಸಿಯಸ್ ಸ್ಕೇಲ್, ಈ ಸೆಲ್ಸಿಯಸ್ ಸ್ಕೇಲಲ್ಲಿ 0 ಡಿಗ್ರಿ ಸೆಲ್ಸಿಯಸ್ಗೆ ವಾಟರ್ ಇದ್ದದ್ದು ಏನಾಗುತ್ತೆ? ಫ್ರೀಸ್ ಆಗುತ್ತೆ. ಇದನ್ನು ನಾವು ಏನು ಅನ್ಬೋದು? ಫ್ರೀಸಿಂಗ್ ಪಾಯಿಂಟ್ ಅಥವಾ ಐಸ್ ಪಾಯಿಂಟ್ ಅಂತೂ ಕರಿಬೋದು, IP. ಅದೇ ರೀತಿ 100 ಡಿಗ್ರಿ ಸೆಲ್ಸಿಯಸ್ಗೆ ವಾಟರ್ ವಿಲ್ ಬಾಯ್ಲ್ ಅಥವಾ ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್ ಅಂತೂ ಕರಿಬೋದು, ಅಥವಾ ಸ್ಟೀಮ್ ಪಾಯಿಂಟ್ ಅಂತೂ ಕರಿಬೋದು, ಬಾಯ್ಲಿಂಗ್ ಪಾಯಿಂಟ್ BP. ಓಕೆ, ಇದು ಸೆಲ್ಸಿಯಸ್ ಸ್ಕೇಲಲ್ಲಿ 0 ಡಿಗ್ರಿ ಸೆಲ್ಸಿಯಸ್ಸಿಂದ 100 ಡಿಗ್ರಿ ಸೆಲ್ಸಿಯಸ್ ಏನು ಸ್ಕೇಲ್ ಸಿಗ್ತಲ್ಲ. ಓಕೆ, ಇಡೀ ಜಗತ್ತಲ್ಲಿ ನೀವು ಎಲ್ಲೇ ಹೋದರೂ ಕೂಡ ವಾಟರ್ ಇದ್ದದ್ದು ಬಾಯ್ಲ್ ಆಗೋದು ಎಷ್ಟು ಡಿಗ್ರಿಗೆ? 100 ಡಿಗ್ರಿಗೆ. ವಾಟರ್ ಇದ್ದದ್ದು ಐಸ್ ಆಗೋದು ಎಷ್ಟು ಡಿಗ್ರಿ? 0 ಡಿಗ್ರಿಗೆ. ಹಾಗಾದ್ರೆ ಇವು ಎರಡರ ಮಧ್ಯೆ ವ್ಯತ್ಯಾಸನ ನೀವು ಅಬ್ಸರ್ವ್ ಮಾಡಿರ್ಬೋದು. 100 ಡಿವಿಷನ್ಸ್ ವ್ಯತ್ಯಾಸ ಇದೆ. ಓಕೆ, ಹಾಗಾದ್ರೆ ನಾವು ಪ್ರತಿ ಒಂದು ಡಿವಿಷನನ್ನು ಏನಂತ ಹೋಗ್ಬೋದು? 1 ಡಿಗ್ರಿ ಸೆಲ್ಸಿಯಸ್. ಈಚ್ ಡಿವಿಷನ್ ಈಸ್ 1 ಡಿಗ್ರಿ ಸೆಲ್ಸಿಯಸ್. ಅಂದ್ರೆ ನಾವು ಈ ರೀತಿ ಒಂದು ಇನ್ಸ್ಟ್ರೂಮೆಂಟ್ ತೊಗೊಳ್ಳೋಣ. ಇದೊಂದು ಟ್ಯೂಬ್, ಈ ಟ್ಯೂಬ್ ಕೆಳಗಡೆ ಒಂದು ಬಲ್ಬ್ ಲೈಕ್ ಸ್ಟ್ರಕ್ಚರ್. ಓಕೆ, ಇದ್ರೊಳಗೆ ಒಂದು ಸ್ವಲ್ಪ ಮರ್ಕ್ಯೂರಿ ಫಿಲ್ ಮಾಡೋಣ. ಇಲ್ಲಿ ಇದನ್ನು 0 ಡಿಗ್ರಿ ಸೆಲ್ಸಿಯಸ್ ಅಂತ ಕರೀನು, 0 ಡಿಗ್ರಿ ಸೆಲ್ಸಿಯಸ್. ಇದನ್ನು 100 ಡಿಗ್ರಿ ಸೆಲ್ಸಿಯಸ್ ಅಂತ ಕರೀನು, 100 ಡಿಗ್ರಿ ಸೆಲ್ಸಿಯಸ್. ವಾಟರ್ ವಿಲ್ ಬಾಯ್ಲ್ at 100 ಡಿಗ್ರಿ ಸೆಲ್ಸಿಯಸ್ ಆ್ಯಂಡ್ ವಾಟರ್ ವಿಲ್ ಫ್ರೀಸ್ at 0 ಡಿಗ್ರಿ ಸೆಲ್ಸಿಯಸ್. ಈ 0 ಮತ್ತು 100 ನಡುವೆ 100 ಲೈನ್ಸ್ ಡ್ರಾ ಮಾಡೋಣ. ಈ ರೀತಿ 100 ಡಿವಿಷನ್ಸ್. ಓಕೆ, 100 ಕಟಿಂಗ್ಸ್. ಹಾಗೆ ಪ್ರತಿಯೊಂದು ಡಿವಿಷನ್ನಿನ ವ್ಯಾಲ್ಯೂನೂ ಕೂಡ ಎಷ್ಟಾಯಿತು? 1 ಡಿಗ್ರಿ ಸೆಲ್ಸಿಯಸ್, 2 ಡಿಗ್ರಿ ಸೆಲ್ಸಿಯಸ್. ಹಾಗಂತಂದ್ರೆ ಸಪೋಸ್
ಈ ಮರ್ಕ್ಯೂರಿ ಲೆವೆಲ್ ಇದ್ದು 10ನೇ ಡಿವಿಷನಿಗೆ ಬಂತು ಅಂತಾರ 10 ಡಿಗ್ರಿ ಸೆಲ್ಸಿಯಸ್, 27 ಲೈನಿಗೆ ಬಂತು ಅಂತಾರ 27 ಡಿಗ್ರಿ ಸೆಲ್ಸಿಯಸ್. ಸೊ ಇಟ್ಸ್ ಕ್ವೈಟ್ ಈಸಿ ಟು ಅಂಡರ್ಸ್ಟ್ಯಾಂಡ್. ಓಕೆ, ಮೆಜರ್ಮೆಂಟ್ ಮಾಡ್ಲಿಕ್ಕೂ ನಮ್ಗೆ ಭಾಳ ಈಸಿ ಆಯಿತು. ಯಾಕಂತಂದರೆ ನಮಗೂ ಪ್ರತಿಯೊಂದು ಡಿವಿಷನ್ನೂ ಕೂಡ ಎಷ್ಟೆಷ್ಟು ಡಿಗ್ರಿ ಸೆಲ್ಸಿಯಸ್ ಕೊಡತ್ತಾವ, ಒಂದು ಡಿಗ್ರಿ ಸೆಲ್ಸಿಯಸ್ ಕೊಡತ್ತಾವ. ಓಕೆ, ಇದು ಸೆಲ್ಸಿಯಸ್ ಸ್ಕೇಲ್ ಆಯ್ತು. ನೆಕ್ಸ್ಟ್ ಇನ್ನೊಂದು ಸ್ಕೇಲ್ ಇದೆ, ವೆರಿ ಫೇಮಸ್ ಸ್ಕೇಲ್, ಫ್ಯಾರನ್ ಹೀಟ್ ಸ್ಕೇಲ್. ಫ್ಯಾರನ್ ಹೀಟ್ ಸ್ಕೇಲ್ ಇದನ್ನು ಕೂಡ ಯುನೈಟೆಡ್ ಸ್ಟೇಟಲ್ಲಿ ಜಾಸ್ತಿ ಯೂಸ್ ಮಾಡ್ತಿರ್ತಾರೆ ಸ್ಕೇಲ್ನ, ಫ್ಯಾರನ್ ಹೀಟ್ ಸ್ಕೇಲ್ ಅಂತೇಳಿ. ಬಟ್ ನಾವು ಕೂಡ ಇದನ್ನು ಯೂಸ್ ಮಾಡ್ತಿರ್ತೀವಿ. ಬಟ್ ಇದನ್ನು ನಾವು ಡಿಗ್ರಿ ಸೆಲ್ಸಿಯಸ್ ಒಳಗೆ ಯೂಸ್ ಮಾಡ್ತಿದ್ವಿ. ಅದೊಂದು ಮಿಸ್ಕಾನ್ಸೆಪ್ಷನ್. ಏನಪ್ಪ ಅಂತಾರೆ, ನಾವು ಡಾಕ್ಟರ್ ಹತ್ರ ಹೋಗಿರ್ತೀವಿ, ನಮ್ಮ ಟೆಂಪ್ರೇಚರ್ ಚೆಕ್ ಮಾಡ್ತಾರವ್ರು. ಚೆಕ್ ಮಾಡಿ ನಿಮ್ಗೆ ಹೇಳ್ತಾರವ್ರು ಏನಂತೇಳಿ 102 ಇದೆ, 103 ಇದೆ ಅಂತ ಹೇಳ್ತಾರವ್ರು. ಓಕೆ, ನಿಮ್ಮ ಫ್ರೆಂಡ್ಸ್ ಹೇಳ್ತಿರ್ತೀರಿ, ನೀವು ಬಂದ ಕೂಡಲೇ ಏನಂತ ಹೇಳ್ತೀರಿ, ನಿನ್ನೆ ನಂದು ಟೆಂಪ್ರೇಚರ್ ಚೆಕ್ ಮಾಡಿದ್ರು 103 ಡಿಗ್ರಿ ಸೆಲ್ಸಿಯಸ್ ಇತ್ತು ಅಂತೇಳಿ. ಬಟ್ 103 ಡಿಗ್ರಿ ಸೆಲ್ಸಿಯಸ್ ಇರೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಸಾಧ್ಯ ಇಲ್ಲ ಅಂದರೆ ನಿಮ್ಮ ಥರ್ಮೋಮೀಟ್ರ್ ಇದ್ದದ್ದು, ಮರ್ಕ್ಯೂರಿ ಥರ್ಮೋಮೀಟ್ರ್ ಇದ್ದದ್ದು ಲಾಸ್ಟ್ ಮೆಜರ್ಮೆಂಟ್ ಮಾಡೋದು ಎಷ್ಟು ಡಿಗ್ರಿ ಸೆಲ್ಸಿಯಸ್, 100 ಡಿಗ್ರಿ ಸೆಲ್ಸಿಯಸ್. ಕರೆಕ್ಟ್? ಹಂಗಂತಂದ್ರೆ ನೀವು 103 ಅಂತ ಏನು ಹೇಳ್ತಿರಲ್ಲ ಅದೇನು ತಪ್ಪಲ್ಲ, ಅದು ಕರೆಕ್ಟ್. ಬಟ್ ಅದು ಎದ್ರೊಳಗೆ ಐತಿ, ಫ್ಯಾರನ್ ಹೀಟ್ ಸ್ಕೇಲ್ ಒಳಗೆ. ಅಂಡರ್ಸ್ಟೋನ್? ಹಂಗಾರೆ ಫ್ಯಾರನ್ ಹೀಟ್ ಸ್ಕೇಲ್ ಒಳಗೆ ಒನ್ಸ್ ಅಗೇನ್ ವಾಟರ್ನ ತೊಗೊಂಡ್ರು, ವಾಟರ್ ಇದ್ದದ್ದು ಐಸ್ ಆಗೋದು ಎಷ್ಟು ಡಿಗ್ರಿ ಫ್ಯಾರನ್ ಹೀಟಿಗೆ ಅಂತಾರೆ, 32 ಡಿಗ್ರಿ ಫ್ಯಾರನ್ ಹೀಟ್ಗೆ. 32 ಡಿಗ್ರಿ ಫ್ಯಾರನ್ ಹೀಟ್ಗೆ ಫ್ರೀಸಿಂಗ್ ಪಾಯಿಂಟ್. ಯಾವ ಪಾಯಿಂಟ್ ಇದು? ಫ್ರೀಸಿಂಗ್ ಪಾಯಿಂಟ್. ಅದೇ ರೀತಿ 212 ಡಿಗ್ರಿ ಫ್ಯಾರನ್ ಹೀಟ್ಗೆ ವಾಟರ್ ವಿಲ್ ಬಿಕಮ್ ಬಾಯ್ಲ್ಡ್. ಬಾಯ್ಲಿಂಗ್ ಪಾಯಿಂಟ್. ಬಾಯ್ಲಿಂಗ್ ಪಾಯಿಂಟ್. ಸೇಮ್ ಒನ್ಸ್ ಅಗೇನ್ ಇದೇ ರೀತಿ ಒಂದು ಇನ್ಸ್ಟ್ರೂಮೆಂಟ್ ತೊಗೊಂಡ್ರು, ಟ್ಯೂಬಿಂದ ಇಲ್ಲಿ 0 ಡಿಗ್ರಿ ಸೆಲ್ಸಿಯಸ್ಗೆ ಬಾಯ್ಲ್ ಆಗ್ತಾ ಇದೆ. 32 ಡಿಗ್ರಿ ಫ್ಯಾರನ್ ಹೀಟ್ಗೆ ಏನಾಗುತ್ತೆ, ವಾಟರ್ ಬಾಯ್ಲ್ ಆಗುತ್ತೆ. ಇಲ್ಲಿ 212 ಡಿಗ್ರಿಗೆ ಏನಾಗುತ್ತೆ, ವಾಟರ್ ಬಾಯ್ಲ್ ಆಗುತ್ತೆ. ಇಲ್ಲಿ 32 ಡಿಗ್ರಿಗೆ ಫ್ರೀಸ್, 212 ಡಿಗ್ರಿಗೆ ಸ್ಟೀಮ್ ಅಥವಾ ಬಾಯ್ಲಿಂಗ್. ಸೊ ದಿಸ್ ಇಸ್ ಫ್ರೀಸಿಂಗ್ ಪಾಯಿಂಟ್, ದಿಸ್ ಇಸ್ ಬಾಯ್ಲಿಂಗ್ ಪಾಯಿಂಟ್. ಈಗ 32 ಡಿಗ್ರಿಯಿಂದ 212 ಡಿಗ್ರಿ ತನಕ ಲೈನ್ಸ್ ಎಷ್ಟು ಅದಾವ? 180 ಲೈನ್ಸ್. 32 ಆದ್ಮೇಲೆ 33, 34, 35, 36, 37, 38, 39 ಈ ರೀತಿ ಎಲ್ಲಿ ತನಕ? 212 ತನಕ. ಹಂಗಂತಂದ್ರೆ 32 ಆ್ಯಂಡ್ 212 ಮಧ್ಯೆ ಎಷ್ಟು ಡಿವಿಷನ್ಸ್ ಮಾಡಿದ್ವಿ ನಾವು? 180 ಡಿವಿಷನ್ಸ್. ಅದೇ ರೀತಿ ಡಿಗ್ರಿ ಸೆಲ್ಸಿಯಸ್ ಸ್ಕೇಲಲ್ಲಿ ಎಷ್ಟು ಡಿವಿಷನ್ಸ್ ಮಾಡಿದ್ವಿ? 100 ಡಿವಿಷನ್ಸ್. ಇಲ್ಲಿ 100 ಡಿವಿಷನ್ಸ್, ಇಲ್ಲಿ 180 ಡಿವಿಷನ್ಸ್. 180, 100. ಈ 180 ಡಿವಿಷನ್ಸ್ ಮತ್ತು 100 ಡಿವಿಷನ್ಸ್ ಕೌಂಟ್ ಮಾಡಿದಾಗ ನೀವು ಅಬ್ಸರ್ವ್ ಮಾಡ್ಬೋದು, 180 ಡಿವಿಷನ್ಸ್ ಲೈನ್ಸ್ ಜಾಸ್ತಿ ಇದಾವೆ, 100 ಲೈನ್ಸ್ ಕಮ್ಮಿ ಇದಾವೆ. ಅದರ ಸಲುವಾಗಿ ಈ 100ಅನ್ನು ನಾವು ಏನಂತ ಕರಿಬೋದು? ಬಿಗ್ಗರ್ ಸ್ಕೇಲ್ ಅಂತ ಕರಿಬೋದು. ಯಾವುದಕ್ಕಿಂತಲೂ? ಫ್ಯಾರನ್ ಹೀಟ್ ಸ್ಕೇಲ್ಗಿಂತಲೂ. ಅಂಡರ್ಸ್ಟೂಡ್? ಸೊ ಫ್ಯಾರನ್ ಹೀಟ್ ಸ್ಕೇಲ್ ಈಸ್ ಸ್ಮಾಲರ್ ಸ್ಕೇಲ್ ವೆನ್ ಇಟ್ ಈಸ್ ಕಂಪೇರ್ಡ್ ಟು ಸೆಲ್ಸಿಯಸ್ ಸ್ಕೇಲ್. ಓಕೆ, ನೀವು ಇನ್ನು ಹಿಂಗೂ ಬರಿಬೋದು. ಈಗ 1 ಮೀಟರ್ ಇಸ್ ಈಕ್ವಲ್ ಟು 100 ಸೆಂಟಿಮೀಟರ್ ಅಂತ ಬರಿತೀವಿ. ಓಕೆ, 1 ಮೀಟರ್ ಆಗಬೇಕು ಅಂತಾರೆ, ಸೆಂಟಿಮೀಟರ್ಗಳು ಎಷ್ಟಾಗಬೇಕು? 100 ಆಗಬೇಕು. ಅದೇ ರೀತಿ ಇಲ್ಲಿರುವ 100 ಡಿಗ್ರಿ ಸೆಲ್ಸಿಯಸ್ ಅದಾವ. ಈ 100 ಡಿಗ್ರಿ ಸೆಲ್ಸಿಯಸ್ನ ಮ್ಯಾಚ್ ಮಾಡಲಿಕ್ಕೆ ಫ್ಯಾರನ್ ಹೀಟಲ್ಲಿ ಸ್ಕೇಲ್ಸ್ ಎಷ್ಟಿದಾವೆ? 180 ಇದಾವೆ. ಅದರ ಸಲುವಾಗಿ ನಾವು ಇದನ್ನು ಏನಂತ ಕರಿಬೋದು? ಸ್ಮಾಲ್ ಸ್ಕೇಲ್ ಅಂತ ಅನ್ಬೋದು. ಇಲ್ಲಿ ನೋಡ್ರಿ, 0 ಡಿಗ್ರಿ ಸೆಲ್ಸಿಯಸ್ಗೆ ವಾಟರ್ ಇದ್ದದ್ದು ಐಸ್ ಆಗತೈತಿ. ಬಟ್ ಇಲ್ಲಿ 32 ಡಿಗ್ರಿ ಫ್ಯಾರನ್ ಹೀಟಿಗೆ ಐಸ್ ಇದ್ದದೆ, ವಾಟರ್ ಇದ್ದದ್ದು ಏನಾಗತ್ತೆ? ಐಸ್ ಆಗತೈತಿ. ಕರೆಕ್ಟಾ? ಸೊ ಹೀಗಾಗಿ ದಿಸ್ ಇಸ್ ಸ್ಮಾಲರ್ ಸ್ಕೇಲ್ ಆ್ಯಂಡ್ ದಿಸ್ ಇಸ್ ಲಾರ್ಜರ್ ಸ್ಕೇಲ್. ಅಂಡರ್ಸ್ಟೂಡ್? ಓಕೆ, ಸೊ ಇವು 2 ಸ್ಕೇಲನ್ನು ನಾವು ಯೂಸ್ ಮಾಡ್ತೀವಿ. ಈ 2 ಸ್ಕೇಲನ್ನು ಈ ರೀತಿ ಬರಿಬೋದು. ನಿಮ್ಗೆ 1 ಮಾರ್ಕಿಗೆ ಕ್ವಶನ್ಸ್ ಕೇಳ್ತಿರ್ತಾರೆ ಇದ್ರ ಮೇಲೆ. C divided by 32 is equal to F minus 32 divided by 180. Sorry, ಇದು 100, ಇದು 180 ಡಿಗ್ರಿ ಸೆಲ್ಸಿಯಸ್. 100 ಡಿಗ್ರಿ ಸೆಲ್ಸಿಯಸ್ ಫ್ಯಾರನ್ ಹೀಟ್ ನೋಡ್ರಿ. C minus 0 ಅಂತ ಬರಿಬೋದು ಇದನ್ನು ಆ್ಯಕ್ಚುಲಿ. ಬಟ್ C minus 0 is what? C. ಅದರ ಸಲುವಾಗಿ C ಅಂತ ಬರ್ದೀನಿ. C stands for what? ಡಿಗ್ರಿ ಸೆಲ್ಸಿಯಸ್ ಆ್ಯಂಡ್ F stands for what? ಡಿಗ್ರಿ ಫ್ಯಾರನ್ ಹೀಟ್. ಫ್ಯಾರನ್ ಹೀಟ್ ಇದ್ದು 32 ಡಿಗ್ರಿ ಸೆಲ್ಸಿಯಸ್, 32 ಡಿಗ್ರಿ ಫ್ಯಾರನ್ ಹೀಟ್ಗೆ ಐಸ್ ಪಾಯಿಂಟ್ ಇದೆ. 180 ಡಿಗ್ರಿಗೆ 180 ಡಿವಿಷನ್ಸ್ ಆದಮೇಲೆ ಏನು ಸಿಗುತ್ತೆ ನಿಮ್ಮ ಪಾಯಿಂಟ್? ಬಾಯ್ಲಿಂಗ್ ಪಾಯಿಂಟ್ ಸಿಗುತ್ತೆ. ಅದೇ ರೀತಿ 0 ಡಿಗ್ರಿ ಸೆಲ್ಸಿಯಸ್ಗೆ ಐಸ್ ಪಾಯಿಂಟ್ ಸಿಗುತ್ತೆ ವಾಟರ್ದ. 100 ಡಿಗ್ರಿ ಸೆಲ್ಸಿಯಸ್ಗೆ ಬಾಯ್ಲಿಂಗ್ ಪಾಯಿಂಟ್ ಸಿಗುತ್ತೆ 100 ಡಿವಿಷನ್ಸ್ ಆದಮೇಲೆ. ಅದರ ಸಲುವಾಗಿ ಹಿಂಗೆ ಬರ್ದಿದ್ದೀನಿ. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ. ಅಥವಾ ಇದನ್ನು ಹಿಂಗೂ ಬರಿಬೋದಾ?
C divided by 520 is equal to F minus 32 5 3 6 ಅಥವಾ 5 9, this is 5 and this is 9. Okay, so this is very important formula. Okay, ಈ ಫಾರ್ಮುಲಾ ಮೇಲೆ ನಿಮಗೆ ಸಣ್ಣ ಪುಟ್ಟ ನ್ಯೂಮೆರಿಕಲ್ಸ್ ಕೇಳ್ತಾರ, ಇಲ್ಲಿ ನೋಡ್ರಿ ಯಾವ ರೀತಿ ಕೇಳ್ತಾರ ಅಂತ ಹೇಳಿ. ಕನ್ವರ್ಟ್ 25 ಡಿಗ್ರಿ ಸೆಲ್ಸಿಯಸ್ ಇಂಟು ಫ್ಯಾರನ್ಹೀಟ್. ಫ್ಯಾರನ್ಹೀಟ್ ಒಳಗೆ ಕನ್ವರ್ಟ್ ಮಾಡು ಅಂತ ಹೇಳ್ತಾರೆ. ಎಷ್ಟು ಡಿಗ್ರಿ ಸೆಲ್ಸಿಯಸ್ನ? 25 ಡಿಗ್ರಿ ಸೆಲ್ಸಿಯಸ್ನ. ಇಲ್ಲಿ ಎಷ್ಟು ತುಂಬಬೇಕು? 25 ಡಿವೈಡೆಡ್ ಬೈ 5 ಈಸ್ ಈಕ್ವಲ್ ಟು ಎಫ್ ಮೈನಸ್ 32 ಡಿವೈಡೆಡ್ ಬೈ 9. 5 1 ಝಾ 5 5 ಝಾ 5 9 ಝಾ 45 ಈಸ್ ಈಕ್ವಲ್ ಟು ಎಫ್ ಮೈನಸ್ 32 ಅಥವಾ ಎಫ್ ಈಸ್ ಈಕ್ವಲ್ ಟು 45 ಪ್ಲಸ್ 32. ಸೊ ಎಫ್ ಈಸ್ ಈಕ್ವಲ್ ಟು ಎಷ್ಟು? 7,437. ಸೊ 77 ಡಿಗ್ರಿ ಫ್ಯಾರನ್ಹೀಟ್. ಓಕೆ, ಸೊ ನೋಡ್ರಿ 25 ಡಿಗ್ರಿ ಸೆಲ್ಸಿಯಸ್ ಇದೆ. ಓಕೆ, 25 ಡಿಗ್ರಿ ಸೆಲ್ಸಿಯಸ್ನ ನೀವು ಫ್ಯಾರನ್ಹೀಟಲ್ಲಿ ಕನ್ವರ್ಟ್ ಮಾಡಿದಾಗ ಎಷ್ಟು ಬಂದಿದೆ? 77. ಇದರರ್ಥ ಡಿಗ್ರಿ ಸೆಲ್ಸಿಯಸ್ ದೊಡ್ಡದು ಏನು ಫ್ಯಾರನ್ಹೀಟ್ ದೊಡ್ಡದು? ಡಿಗ್ರಿ ಸೆಲ್ಸಿಯಸ್ ದೊಡ್ಡದ, ಹೌದಿಲ್ಲ? 25 ಡಿಗ್ರಿ ಸೆಲ್ಸಿಯಸ್ ಆಗಲಿಕ್ಕೆ ಫ್ಯಾರನ್ಹೀಟ್ ಎಷ್ಟಾಗಬೇಕು? 77 ಆಗಬೇಕು. ಅಂದ್ರೆ ಆಲ್ಮೋಸ್ಟ್ ನೋಡ್ರಿ 3 ಟೈಮ್ ಐತು. ಕರೆಕ್ಟ್, ಹೌದಿಲ್ಲ? ಓಕೆ, ಇನ್ನೊಂದು ನ್ಯೂಮೆರಿಕಲ್. At what temperature Celsius scale and Fahrenheit scale give same reading? ಎರಡು ಸೇಮ್ ರೀಡಿಂಗ್ ಯಾವ ಟೆಂಪ್ರೇಚರ್ಗೆ ಕೊಡ್ತಾವ ಅಂತ ಕೇಳಿದ್ದಾರೆ. ಸೊ ಈ ಫಾರ್ಮುಲಾನ ಯೂಸ್ ಮಾಡೋಣ. ಇದನ್ನು ಯೂಸ್ ಮಾಡ್ಬೋದು ಅಥವಾ ಇದನ್ನು ಯೂಸ್ ಮಾಡ್ಬೋದು, ನೋ ಪ್ರಾಬ್ಲಮ್. ಸೊ ಸಿ ಅಥವಾ ಎಫ್ ಎರಡನ್ನು ಕಾಮನ್ ಆಗಿ ಏನಂತ ತಗೊಳ್ಳೋಣ? ತೀಟಾ ಅಂತ ತಗೊಳ್ಳೋಣ. ಸಿ ಇಸ್ ಈಕ್ವಲ್ ಟು ಎಫ್ ಇಸ್ ಈಕ್ವಲ್ ಟು ತೀಟಾ. ಸೊ ತೀಟಾ ಡಿವೈಡೆಡ್ ಬೈ 5 ಇಸ್ ಈಕ್ವಲ್ ಟು ತೀಟಾ ಮೈನಸ್ 32 ಡಿವೈಡೆಡ್ ಬೈ 9. ಸೊ 9 ತೀಟಾ ಇಸ್ ಈಕ್ವಲ್ ಟು 5 ತೀಟಾ ಮೈನಸ್ 160. So it is 4 theta is equal to minus 160, theta is equal to minus 40. ಇದರರ್ಥ C is equal to F is equal to ಎಷ್ಟು ಬಂತು? minus 40 ಬಂತು. theta is equal to 40 ನಂಬರ್ಗೆ ಸೆಲ್ಸಿಯಸ್ ಸ್ಕೇಲ್ ಮತ್ತು ಫ್ಯಾರನ್ಹೀಟ್ ಸ್ಕೇಲ್ ಎರಡೂದ್ರದ್ದು ರೀಡಿಂಗ್ ಏನಿದೆ? ಸೇಮ್ ಇದೆ. ಅಂಡರ್ಸ್ಟುಡ್? ಓಕೆ, ನೆಕ್ಸ್ಟ್ ನಾವು ಅಬ್ಸಲ್ಯೂಟ್ ಟೆಂಪ್ರೇಚರ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಅಬ್ಸಲ್ಯೂಟ್ ಟೆಂಪ್ರೇಚರ್. ಈ ಅಬ್ಸಲ್ಯೂಟ್ ಟೆಂಪ್ರೇಚರಲ್ಲಿ ಐಡಿಯಲ್ ಗ್ಯಾಸ್ ಇಕ್ವೇಷನ್ PV is equal to nRT. What is P? P is pressure and V is volume of gas, and N is number of moles of gas ಅಥವಾ number of moles of sample ಅಂತೂ ಕರಿಬಹುದು, number of moles, and R is gas constant and its value is 8.31 joule per mole per Kelvin, and T is what? Its temperature. Okay, and this equation is called as what? Ideal gas equation, and this equation is also called as perfect gas equation also. Okay, so ಇಲ್ಲಿ ನೋಡ್ರಿ ಈ equation ನ ಪ್ರಕಾರ if we keep volume constant, volume ಅನ್ನ ಕಾನ್ಸ್ಟೆಂಟ್ ಇಟ್ವಿ ಅಂತಾರೆ, pressure is directly proportional to what? Temperature. ಅಥವಾ change in pressure is directly proportional to change in temperature. ಇದರರ್ಥ ನೀವು ಪ್ರೆಷರ್ ಹೆಚ್ಚು ಮಾಡಿದ್ರಿ ಅಂದ್ರೆ ಟೆಂಪ್ರೇಚರ್ ಹೆಚ್ಚಾಗುತ್ತೆ, ಪ್ರೆಷರ್ ಕಮ್ಮಿ ಮಾಡಿದ್ರಿ ಅಂದ್ರೆ ಟೆಂಪ್ರೇಚರ್ ಕಮ್ಮಿ ಆಗುತ್ತೆ. ಸೊ ಬೋತ್ ಆರ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಈಚ್ ಅದರ್, ಡೈರೆಕ್ಟ್ಲಿ ಪ್ರಪೋರ್ಷನಲ್. ಓಕೆ, ಸೊ ಈ ಇಕ್ವೇಷನ್ನ, ಈ ಅಬ್ಸರ್ವೇಷನ್ನ ಯೂಸ್ ಮಾಡಿಕೊಂಡು ನಾವು 3 ಬೇರೆ ಬೇರೆ ಗ್ಯಾಸ್ನ
ಬಿಹೇವಿಯರ್ನ ಚೆಕ್ ಮಾಡೋಣ. ಓಕೆ, ಸೊ ಒಂದು ಕಡೆ ಟೆಂಪ್ರೇಚರ್ ತೊಗೊಳ್ಳೋಣ. ದಿಸ್ ಈಸ್ 0 ಡಿಗ್ರಿ ಸೆಲ್ಸಿಯಸ್, ದಿಸ್ ಈಸ್ 100, ದಿಸ್ ಈಸ್ 200, ದಿಸ್ ಈಸ್ 300 ಟೆಂಪ್ರೇಚರ್. ಅದೇ ರೀತಿ ಈ ಕಡೆ -100, -200, ದಿಸ್ ಈಸ್ -300. ಓಕೆ, ಆ್ಯಂಡ್ ದಿಸ್ ಈಸ್ ಪ್ರೆಷರ್. ಹೈಟ್ ಇಂಡಿಕೇಟ್ಸ್ ವಾಟ್? ಪ್ರೆಷರ್. ಸೊ ಈಗ ಒಂದು ಗ್ಯಾಸ್ ತೊಗೊಳ್ಳೋಣ. ಆ ಗ್ಯಾಸ್ ನೋಡ್ರಿ ಟೆಂಪ್ರೇಚರ್ನ ಜಾಸ್ತಿ ಮಾಡ್ತಾ ಹೋದಂಗೆಲ್ಲ ಪ್ರೆಷರ್ ಕೂಡ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಸೊ ದಿಸ್ ಈಸ್ ಫಸ್ಟ್ ಗ್ಯಾಸ್. ಇನ್ನೊಂದು ಗ್ಯಾಸ್ ತೊಗೊಳ್ಳೋಣ, ಬೇರೆ ಥರ ಗ್ಯಾಸ್. ಆ ಗ್ಯಾಸನ್ನು ಕೂಡ ಟೆಂಪ್ರೇಚರ್ನ ಜಾಸ್ತಿ ಮಾಡ್ತಾ ಹೋದಂಗೆಲ್ಲ ಪ್ರೆಷರ್ ಏನಾಗ್ತಾ ಹೋಗುತ್ತೆ? ಜಾಸ್ತಿ ಆಗ್ತಾ ಹೋಗುತ್ತೆ. ಪೀರಿಯಾಡಿಕ್ ಟೇಬಲ್ ಇರುವಂಥ ಯಾವುದಾದ್ರು ಒಂದು ಗ್ಯಾಸ್ ತೊಗೋಬೋದು ನೀವು. ಮತ್ತೊಂದು ಗ್ಯಾಸ್ ತೊಗೊಳ್ತೀರಿ, ಅದು ಕೂಡ ಸೇಮ್ ಬಿಹೇವಿಯರ್ ಕೊಡುತ್ತೆ. ಪ್ರೆಷರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟೆಂಪ್ರೇಚರ್. ಬಟ್ ಪಾಯಿಂಟ್ ಈಸ್, ಇಫ್ ದ ಟೆಂಪ್ರೇಚರ್ ಈಸ್ ಡಿಕ್ರೀಸ್ಡ್, 0 ಡಿಗ್ರಿ ಸೆಲ್ಸಿಯಸ್ಗಿಂತಲೂ ಕಮ್ಮಿ ಏನಾರು ನೀವು ಪ್ರೆಷರ್ನ ಮಾಡಿದ್ರಿ, ಟೆಂಪ್ರೇಚರ್ ಮಾಡಿದ್ರಿ ಅಂತಂದರೆ ದ ಪ್ರೆಷರ್ ವಿಲ್ ಗೋ ಆನ್ ಡಿಕ್ರೀಸಿಂಗ್. ಪ್ರೆಷರ್ ಡಿಕ್ರೀಸ್ ಆಗ್ತಾ 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 ಇಲ್ಲಿಗೆ ಬಂತು. ಇದು ಒಂದನೇ ಗ್ಯಾಸ್. ಎರಡನೇ ಗ್ಯಾಸದ ಪ್ರೆಷರ್ನು ನೀವೇನು ಮಾಡ್ತೀರಿ, ಅಥವಾ ಟೆಂಪ್ರೇಚರ್ನ ಏನು ಮಾಡ್ತೀರಿ? ಕಮ್ಮಿ ಮಾಡ್ತೀರಿ. ಅದ್ರದ್ದು ಪ್ರೆಷರ್ ಏನಾಗ್ತಾ ಹೋಗುತ್ತೆ? ಕಮ್ಮಿ ಆಗ್ತಾ 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 ಇಲ್ಲಿಗೆ ಮೀಟ್ ಆಯಿತು. ಅದೇ ರೀತಿ ಮೂರನೇ ಗ್ಯಾಸ್ ಕೂಡ ಟೆಂಪ್ರೇಚರ್ ಕಮ್ಮಿ ಮಾಡ್ತೀರಿ, ಟೆಂಪ್ರೇಚರ್ ಗೋ ಆನ್ ಡಿಕ್ರೀಸಿಂಗ್ ಆ್ಯಂಡ್ ಟೆಂಪ್ರೇಚರ್ ಇಲ್ಲಿ ನೋಡ್ರಿ, ಟೆಂಪ್ರೇಚರ್ ಡಿಕ್ರೀಸ್ ಮಾಡಿರಿ, ಪ್ರೆಷರ್ ವಿಲ್ ಗೋ ಆನ್ ಡಿಕ್ರೀಸಿಂಗ್. ಅಟ್ ದಿಸ್ ಪಾಯಿಂಟ್ ಪ್ರೆಷರ್ ಹ್ಯಾಸ್ ಬಿಕಮ್ 0. All the 3 gases are showing 0 pressure at this point. Okay, so therefore this temperature is how much? -273.15 degree Celsius. ನೋಡ್ರಿ 273.15 ಡಿಗ್ರಿ ಸೆಲ್ಸಿಯಸ್ಗೆ ಈ ಗ್ಯಾಸ್ ಏನಿದೆಯಲ್ಲ, ಆ ಗ್ಯಾಸ್ ಇದ್ದದ್ದು ಏನಾಗ್ತಾ ಹೋಗಿದೆ? ಪ್ರೆಷರ್ನ 0 ತೋರಿಸ್ತಾ ಇದೆ. ಸೊ ಪ್ರೆಷರ್ ಇಸ್ ಈಕ್ವಲ್ ಟು ಹೌ ಮಚ್? 0. ಇದಕ್ಕಿಂತಲೂ ಟೆಂಪ್ರೇಚರ್ ನೀವು ಕಮ್ಮಿ ಮಾಡೋಕ್ಕೆ ಬರೋಂಗಿಲ್ಲ. ಈ ಆ್ಯಕ್ಚುಲಿ ನೀವು ಟೆಂಪ್ರೇಚರ್ ಕಮ್ಮಿ ಮಾಡ್ತಾ ಹೋದಂಗೆಲ್ಲ ಪ್ರೆಷರ್ ಕಮ್ಮಿ ಆಗ್ತಾ ಹೋಯಿತು. ಪ್ರೆಷರ್ ಕಮ್ಮಿ ಆಗ್ತಾ 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 ಗ್ಯಾಸ್ ಇದ್ದದ್ದು ಈ ಜಾಗದಾಗ ಏನಾಯಿತು? ತನ್ನ ಎಲ್ಲ ಟೆಂಪ್ರೇಚರ್ನು ತನ್ನ ಎಲ್ಲ ಪ್ರೆಷರ್ನು ಏನು ಮಾಡ್ಕೊತದೋ ಕಳ್ಕೊಂಡು ಬಿಡ್ತು. ಈಗ ಇನ್ನೂ ಪ್ರೆಷರ್ನ ಕಳ್ಕೊಳ್ಳಿಕ್ಕೆ ಚಾನ್ಸೇ ಇಲ್ಲ. ಓಕೆ, ಹಾಗಾದ್ರೆ ದಿಸ್ ಈಸ್ ದಿ ಲಾಸ್ಟ್ ಟೆಂಪ್ರೇಚರ್. ಓಕೆ, ಇದನ್ನು ಅಬ್ಸರ್ವ್ ಮಾಡಿರುವಂತಹ ಸೈಂಟಿಸ್ಟ್ ಯಾರು? ಲಾರ್ಡ್ ಕೆಲ್ವಿನ್ ಅನ್ನುವಂಥವು ತನ್ನದೊಂದು ಸ್ಕೇಲ್ನ ಸಜೆಸ್ಟ್ ಮಾಡಿದ. ಲಾರ್ಡ್ ಕೆಲ್ವಿನ್ ಈತನ ಪ್ರಕಾರ ಇಲ್ಲಿ ನೋಡ್ರಿ, ಈತನ 0 ಡಿಗ್ರಿ ಅಥವಾ ಈತ 0 ಕೆಲ್ವಿನ್ ಸ್ಟಾರ್ಟ್ ಆಗೋದು ಎಷ್ಟು ಡಿಗ್ರಿ ಸೆಲ್ಸಿಯಸ್ಗೆ? -273.15 ಡಿಗ್ರಿ ಸೆಲ್ಸಿಯಸ್. ನೋಡ್ರಿ, -273.15 ಡಿಗ್ರಿ ಸೆಲ್ಸಿಯಸ್ ಆದಾಗ ಕೆಲ್ವಿನ್ ಎಷ್ಟು ಕೆಲ್ವಿನ್ ಸ್ಕೇಲ್ ಯಾವಾಗ ಸ್ಟಾರ್ಟ್ ಆಗತೈತಿ? 0 ಕೆಲ್ವಿನ್ ಸ್ಟಾರ್ಟ್ ಆಗತೈತಿ. ಅದೇ ರೀತಿ ಇದು 0 ಡಿಗ್ರಿ ಸೆಲ್ಸಿಯಸ್ ಆಯಿತು ಅಂದ್ಕೊಳ್ಳು. ನೋಡ್ರಿ, -273ಇಂದ 0 ಡಿಗ್ರಿ ಸೆಲ್ಸಿಯಸ್ಗೆ ಹೋದ್ರಿ. ಓಕೆ, ಇಲ್ಲಿಂದ ಅಲ್ಲಿಗೆ ಹೋದ್ರಿ. ಆವಾಗ ಈತನ ಟೆಂಪ್ರೇಚರ್ ಎಷ್ಟಾಗುತ್ತೆ? 273 ಕೆಲ್ವಿನ್, 0.15 ಕೆಲ್ವಿನ್, 273.15 ಕೆಲ್ವಿನ್. ಅದೇ ರೀತಿ 100 ಡಿಗ್ರಿ ಸೆಲ್ಸಿಯಸ್ ಹೋದ್ರಿ ಅಂತಂದ್ರೆ ಇದಕ್ಕೆ 100 ಆ್ಯಡ್ ಮಾಡಿರಿ, 373.15 ಕೆಲ್ವಿನ್. ಓಕೆ, ಇಲ್ಲಿ 0 ಡಿಗ್ರಿ ಸೆಲ್ಸಿಯಸ್ಸಿಂದ 100 ಡಿಗ್ರಿ ಸೆಲ್ಸಿಯಸ್ ತನಕನೂ ನೀವು ಹೊಂಟ್ರಿ ಅಂತಂದರೆ ಪ್ರತಿಯೊಂದು ಡಿಗ್ರಿ ಸೆಲ್ಸಿಯಸ್ಗೂ ಆತಂದು ಎಷ್ಟೆಷ್ಟು ಕೆಲ್ವಿನ್ ಇದೆ? 1 ಕೆಲ್ವಿನ ಇದೆ. ಓಕೆ, ನೋಡ್ರಿ 273 ಆದ ಕೂಡಲೇ 274, 275. ಈಗ 0 ಡಿಗ್ರಿ ಸೆಲ್ಸಿಯಸ್ ಐತಿ. ನೀವೇನಾದ್ರು 1 ಡಿಗ್ರಿ ಸೆಲ್ಸಿಯಸ್ಗೆ ಹೋದ್ರಿ ಅಂತಾರೆ ಅವು ಎಷ್ಟು ಹೋದಂಗೆ ಆಗ್ತೈತಿ? 274. 2 ಡಿಗ್ರಿ ಸೆಲ್ಸಿಯಸ್ ಹೋದ್ರಿ ಅಂತಂದ್ರೆ 275. ಕರೆಕ್ಟಾ? ಸೊ ಜಸ್ಟ್ 273ಗೆ ನೀವು ಏನು ಆ್ಯಡ್ ಮಾಡಬೇಕು? 1 ಡಿಗ್ರಿ, 2 ಡಿಗ್ರಿ, 3 ಡಿಗ್ರಿ, 4 ಡಿಗ್ರಿ ಈ ರೀತಿ ಆ್ಯಡ್ ಮಾಡ್ತಾ ಹೋಗಬೇಕು. ಡಿಗ್ರಿ ಸೆಲ್ಸಿಯಸ್ ಕನ್ವರ್ಟ್ ಎಲ್ಲಿಗಾಗೈತೆ? ಕೆಲ್ವಿನ್ಗಾಗತ್ತೆ. ಓಕೆ, ಸೊ ಕೆಲ್ವಿನ್ನ ಪ್ರಕಾರ ಆತನ ರೆಫರೆನ್ಸ್ ಲೈನ್ ಲೋವರ್ ಪಾಯಿಂಟ್ ಎಷ್ಟಕ್ಕಿದೆ? 0 ಕೆಲ್ವಿನ್. ಹೀಸ್ ಲೋವೆಸ್ಟ್ ಪಾಯಿಂಟ್ ಸ್ಟಾರ್ಟ್ಸ್ ವಿತ್ -273.15 ಡಿಗ್ರಿ ಸೆಲ್ಸಿಯಸ್. ಅಂಡರ್ಸ್ಟುಡ್? ಸೊ ಈಗ ನಾವು 3 ಸ್ಕೇಲ್ ಸ್ಟಡಿ ಮಾಡಿದ್ವಿ. ಯಾವ್ಯಾವುದು? ಒಂದು ಡಿಗ್ರಿ ಸೆಲ್ಸಿಯಸ್, ಇನ್ನೊಂದು ಫ್ಯಾರನ್ ಹೀಟ್, ಮತ್ತೊಂದು ಕೆಲ್ವಿನ್. ಓಕೆ, ಸೊ ಈಗ ಕೆಲ್ವಿನ್ ಮತ್ತು ಡಿಗ್ರಿ ಸೆಲ್ಸಿಯಸ್ ಎರಡೂದ್ರ ಮಧ್ಯೆ ಕಂಪ್ಯಾರಿಸನ್ ಮಾಡೋಣ. ಒಂದು ಕಡೆ ಡಿಗ್ರಿ ಸೆಲ್ಸಿಯಸ್, ಇನ್ನೊಂದು ಕಡೆ ಕೆಲ್ವಿನ್. ಇದು ನೋಡ್ರಿ, 0 ಡಿಗ್ರಿ ಸೆಲ್ಸಿಯಸ್ ಅಥವಾ -273.15 ಡಿಗ್ರಿ ಸೆಲ್ಸಿಯಸ್. ಆವಾಗ ಎಷ್ಟು ಕೆಲ್ವಿನ್? 0 ಕೆಲ್ವಿನ್. ಓಕೆ,
ನೆಕ್ಸ್ಟ್ 0 ಡಿಗ್ರಿ ಸೆಲ್ಸಿಯಸ್ ಆದಾಗ ಎಷ್ಟು ಕೆಲ್ವಿನ ಪ್ಲಸ್ 273.15 ಕೆಲ್ವಿನ್. ಈಗ 100 ಡಿಗ್ರಿ ಸೆಲ್ಸಿಯಸ್ ಆದಾಗ ಎಷ್ಟು ಕೆಲ್ವಿನ 373.15 ಕೆಲ್ವಿನ್. ಓಕೆ, ಸೊ ಈಗ ಫ್ರೀಸಿಂಗ್ ಪಾಯಿಂಟ್ ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್ ಎಷ್ಟು ಕೆಲ್ವಿನ್ಗಾಗುತ್ತೆ 373.15 ಕೆಲ್ವಿನ್ಗಾಗುತ್ತೆ. ಅದೇ ರೀತಿ ಫ್ರೀಸಿಂಗ್ ಪಾಯಿಂಟ್ ಆಫ್ ವಾಟರ್ ಎಷ್ಟು ಕೆಲ್ವಿನ್ಗಾಗುತ್ತೆ 273.15 ಕೆಲ್ವಿನ್ಗಾಗುತ್ತೆ. ಅಂಡರ್ಸ್ಟೂಡ್? ಹಾಗಾದರೆ ಈ 0 ಕೆಲ್ವಿನ್ಗೆ -273.15 ಡಿಗ್ರಿ ಸೆಲ್ಸಿಯಸ್ ಇದೆ. ಇದ್ರದ್ದು ಏನು ಸ್ಪೆಷಾಲಿಟಿಪ್ಪ ಅಂತಂದ್ರೆ ಈ ಜಾಗದಲ್ಲಿ ಎಲ್ಲ ಗ್ಯಾಸ್ಗಳ ಪ್ರೆಷರ್ ಎಷ್ಟಾಗುತ್ತೆ 0. ರಿಮೆಂಬರ್ ದಿಸ್ ಇಸ್ ಓಕೆ. ಸೊ ಇದನ್ನು ಅಬ್ಸರ್ವ್ ಮಾಡಿದ್ವಿ ಅಂತ ನಾವು ಹೆಂಗೆ ಬರಿಬೋದು ಇದನ್ನು ಕೆಲ್ವಿನ್ ಸ್ಕೇಲ್ ಅಥವಾ ಟೆಂಪ್ರೇಚರ್ ಇನ್ ಕೆಲ್ವಿನ್ ಈಸ್ ಈಕ್ವಲ್ ಟು 273.15 ಪ್ಲಸ್ ಟೆಂಪ್ರೇಚರ್ ಇನ್ ಸೆಲ್ಸಿಯಸ್. ಓಕೆ, ಸಪೋಸ್ ನಮ್ಗೆ ಏನಾರೇ 27 ಡಿಗ್ರಿ ಸೆಲ್ಸಿಯಸನ್ನು ಕೆಲ್ವಿನಿಗೆ ಕನ್ವರ್ಟ್ ಮಾಡುವಂತಂದಾಗ 27 ಪ್ಲಸ್ 273 ಎಷ್ಟಾಗುತ್ತೆ ರೀ 300.15 ಕೆಲ್ವಿನ್. ಅಂಡರ್ಸ್ಟೂಡ್? ಸಪೋಸ್ ಕ್ವಶನ್ ಕೇಳಿದ್ರು ಅನ್ಕೊಳ್ಳೋಣ, ದಿಸ್ ಇಸ್ ಸ್ಟ್ಯಾಂಡರ್ಡ್ ಇಕ್ವೇಶನ್. ಕನ್ವರ್ಟ್ 27 ಡಿಗ್ರಿ ಸೆಲ್ಸಿಯಸ್ ಟು ಕೆಲ್ವಿನ್ ಏನಾಗುತ್ತೆ ನೋಡ್ರಿ, TK ಅಂದರೆ ಟೆಂಪ್ರೇಚರ್ ಇನ್ ಕೆಲ್ವಿನ್ ಸ್ಕೇಲ್ ಇಸ್ ಈಕ್ವಲ್ ಟು 273.15 ಡಿಗ್ರಿ ಸೆಲ್ಸಿಯಸ್ 15 ಪ್ಲಸ್ 27 ಡಿಗ್ರಿ ಸೆಲ್ಸಿಯಸ್ ಎಷ್ಟಾಗುತ್ತೆ 273 ಪ್ಲಸ್ 27 ಇಸ್ 300.15 ಕೆಲ್ವಿನ್ TK. ಸೊ ಈ ರೀತಿ ಕನ್ವರ್ಷನ್ ಮಾಡ್ಲಿಕ್ಕೆ ನಿಮಗೆ ಬರಬೇಕು. 1 ಮಾರ್ಕಿಗೆ ಕೇಳ್ತಾರೆ ನಿಮಗೆ. ಇದ್ರ ಜೊತೆಗೆ ಇನ್ನೊಂದು ಫಾರ್ಮುಲಾನು ಹೇಳಿದೆ ನಾನು ನಿಮ್ಗೆ, ಯಾವುದದು ಇಲ್ಲಿ ಬರೀತೀನಿ ನೋಡ್ರಿ. ಟೆಂಪ್ರೇಚರ್ ಇನ್ ಸೆಲ್ಸಿಯಸ್ ಡಿವೈಡೆಡ್ ಬೈ 100 ಈಸ್ ಈಕ್ವಲ್ ಟು ಟೆಂಪ್ರೇಚರ್ ಇನ್ ಫ್ಯಾರನ್ಹೀಟ್ -32 ಡಿವೈಡೆಡ್ ಬೈ 180. ಇದರಿಂದ ದಿಸ್ ಈಸ್ ರಿಲೇಷನ್ ಬಿಟ್ವೀನ್ ಡಿಗ್ರಿ ಸೆಲ್ಸಿಯಸ್ ಆ್ಯಂಡ್ ಫ್ಯಾರನ್ಹೀಟ್. ದಿಸ್ ಈಸ್ ರಿಲೇಷನ್ ಬಿಟ್ವೀನ್ ಕೆಲ್ವಿನ್ ಆ್ಯಂಡ್ ಡಿಗ್ರಿ ಸೆಲ್ಸಿಯಸ್.